ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನೀವು ನೋಡಿದ್ರೆ ಅನಿಸುತ್ತೆ ಕಂಪ್ಲೀಟಾಗಿ ಎಪಿಸೋಡ್ ಯಾವ ಥರ ಇತ್ತು ಮಿಡ್ ವೀಕ್ ಎಲಿಮಿನೇಷನ್ದು ಅಂತ. ಸೊ ಸಖತ್ ಥ್ರಿಲ್ಲಿಂಗ್ ಆಗಿದೆ. ಇನ್ನೂ ಕಂಪ್ಲೀಟ್ ಮಿಡ್ ವೀಕ್ ಎಲಿಮಿನೇಷನ್ ಆಗಿಲ್ಲ, ಅರ್ಧಕ್ಕೆ ನಿಂತಿದೆ. ಅಂದರೆ ಆ ಡೋರ್ ಓಪನ್ ಇದೆ, ಬಟ್ ಏನು ಅವರು ಸ್ಟೆಪ್ ವೈಸ್ ಯಾರನ್ನು ಕರೆದುಬಿಟ್ಟು ಆಚೆ ಇಲ್ಲಿ ಬಂದು ಮಿಡಲಲ್ಲಿ ನಿಂತ್ಕೊಳ್ಳಿ, ನಾನು ಯಾರ ಹೆಸ್ರನ್ನ ಆಚೆ ಹೋಗ್ತಿದ್ದಾರೆ ತಗೊಳ್ತೀನಿ, ಅವರು ಈ ಡೋರಿಂದ ಹೋಗಬೇಕು ಅಂತ ಹೇಳ್ತಾರೆ ಬಿಗ್ ಬಾಸ್. ಬಟ್ ಆ್ಯಕ್ಚುಲಿ ಅಲ್ಲಿ ನೋಡೋಕೆ ಹೋದರೆ ಫುಲ್ ಪ್ರ್ಯಾಂಕ್ ಮಾಡ್ತಾರೆ ಬಿಗ್ ಬಾಸು. ಎಲ್ಲರೂ ಕರೆಸಿ ಕೊನೆಗೆ ಗೌತಮಿ ಮತ್ತು ಇವರು ಭವ್ಯ ಅವ್ರನ್ನ ನಿಲ್ಲಿಸ್ಬಿಟ್ಟು ಅಲ್ಲೂ ಕೂಡ ಪ್ರ್ಯಾಂಕ್ ನಡೆಯುತ್ತೆ. ಸೊ ಮತ್ತೆ ಅವ್ರಿಗೆ ಹೇಳ್ತಾರೆ ಈ ಸಂಕ್ರಾಂತಿ ಹಬ್ಬದಿಂದ ಯಾರನ್ನೂ ಎಲಿಮಿನೇಟ್ ಮಾಡ್ತಾ ಇಲ್ಲ, ಸೊ ಹಾಗಾಗಿ ನಾನು ಆದರೆ ಅಲ್ಲಿವರೆಗೂ ಈ ಡೋರ್ ಹೀಗೆ ಓಪನ್ ಇರುತ್ತೆ, ಕ್ಲೋಸ್ ಆಗಲ್ಲ, ಈ ಮಿಡ್ ವೀಕ್ ಎಲಿಮಿನೇಷನ್ನ ಮುಂದೂಡಲಿಕ್ಕೂ ಆಗಲ್ಲ. ಸೊ ಇವತ್ತು ಒಬ್ಬರಿಗೆ ಮನೆಗೆ ಕಳಿಸೋದು ಕನ್ಫರ್ಮ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ಸೊ ಮೇಯ್ನಾಗಿ ಒಂದು ಇದರಲ್ಲಿ ಪ್ರೋಮೋದ್ರಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಎಪಿಸೋಡ್ ಆದ ತಕ್ಷಣ ತೋರಿಸಿದ್ರು. ಸೊ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ, ಎಲ್ಲ ಒಂದು ಕಂಟೆಸ್ಟೆಂಟ್ಗಳನ್ನ ಕೂರಿಸ್ಬಿಟ್ಟು ಅದರಲ್ಲಿ ಲಾಸ್ಟ್ ಏನು ಮಿಡ್ ವೀಕ್ ಎಲಿಮಿನೇಷನ್ಗೆ ಕನ್ಸಿಡರ್ ಮಾಡಿದ್ರಲ್ವ 5ನೇ ಟಾಸ್ಕು, ಆ ಟಾಸ್ಕಲ್ಲಿ ಒಂದು ಮೋಸ ಆಗಿರುತ್ತೆ. ಸೊ ನೀವೆಲ್ಲರೂ ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ಡಿಸ್ಕಷನ್ ಆಗ್ತಾಯಿತ್ತು, ನಿನ್ನೆಯಿಂದ ಒಂದು ಬೆಳವಣಿಗೆ ನಡೀತಾ ಇತ್ತು. ಏನು ಅಂತ ಹೇಳಿದ್ರೆ ಧನ್ರಾಜ್ ಅವರು ಮೋಸ ಮಾಡಿದ್ರು, ಧನ್ರಾಜ್ ಅವರು ಮೋಸ ಮಾಡಿ ಗೆದ್ದರು, ಮೋಸ ಮಾಡಿ ಆಟ ಆಡಿದ್ರು. ಸೊ ಭವ್ಯ ಅವ್ರ ಪಾಯಿಂಟ್ಸನ್ನು ಧನ್ರಾಜ್ ಅವರು ಕೊಟ್ಟಿದ್ದು ಮೋಸ, ಮತ್ತು ಧನ್ರಾಜ್ ಅವರು ಗೆದ್ದಿದ್ದು ಕೂಡ ಮೋಸ ಮಾಡಿನೇ ಗೆದ್ದಿದ್ದಾರೆ ಅಂತ ಹೇಳಿ ಕೆಲವೊಂದು ಆರೋಪಗಳು ಬರ್ತಾ ಇತ್ತು. ಬಟ್ ಇಲ್ಲಿ ವಿಟಿಯಲ್ಲಿ ಆ ದೊಡ್ಡ TV ಸ್ಕ್ರೀನಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ ಬಿಗ್ ಬಾಸ್. ಹೌದು, ಧನ್ರಾಜ್ ಅವರು ಆ ಮಿರರ್ನ ನೋಡ್ಕೊಂಡೇ ಆ ಕೀ ಆಟದಲ್ಲಿ ಕ್ಲೀನಾಗಿ ಗೆದ್ದುಬಿಟ್ಟು ಒಂದು ಫಸ್ಟು ಏನು ಪ್ರೈಸ್ ಇರುತ್ತೆ ಫಸ್ಟ್ ಬರ್ತಾರೆ ಅವರು. ಅದಾದಮೇಲೆ ನಿಮಗೆ ಗೊತ್ತಿದೆ ಬಿಗ್ ಬಾಸು ಫಸ್ಟ್ ಬರೋರಿಗೆ ಒಂದು ಅಡ್ವಾಂಟೇಜ್ ಇಟ್ಟಿರ್ತಾರೆ ಅಂತ. ಏನು ಅಂತ ಹೇಳಿದ್ರೆ ಯಾರ ಅಂಕ ಬೇಕಾದರೂ ಅವ್ರು ತಗೊಂಡು ಅವರ ಒಂದು ಅಂಕಗಳಿಗೆ ಸೇರಿಸ್ಕೋಬೋದು, ಅದ್ರ ಜೊತೆ ಅವರು ಆ ನಾಮಿನೇಷನಿಂದ ಪಾರಾಗ್ಬೋದು ಅಂತ ಹೇಳಿರ್ತಾರೆ. ಬಟ್ ಇಲ್ಲಿ ಆ ಗೇಮ್ ಆದ ತಕ್ಷಣ ಅವರು ಕೇಳ್ತಾರೆ, ಮಂಜು ಅವರು ಮಿರರಲ್ಲಿ ನೋಡ್ಕೊಂಡು ಆಡ್ದ ನೀನು, ಮಿರರಲ್ಲಿ ನೋಡ್ಕೊಂಡು ಆಡ್ದ ಅಂತ. ಸ್ವಲ್ಪ ಕಾಣಿಸ್ತು, ಮಿರರಲ್ಲಿ ನೋಡ್ಕೊಂಡು ಆಡಿದೆ ಅಂತ ಹೇಳ್ತಾರೆ ಅವರು ಧನ್ರಾಜ್ ಅವರು. ಬಟ್ ಅಷ್ಟೊಂದು ಸೀರಿಯಸ್ಸಾಗಿ ಆ ಎಪಿಸೋಡಲ್ಲಿ ಕಾಣಿಸ್ಲಿಲ್ಲ. ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ ಒಂದು ಸ್ಕೋರ್ ಅಂತ ಬಂದಾಗ, ಒಂದು ಕಾಂಪಿಟೇಷನ್ ಅಂತ ಬಂದಾಗ ಮೋಸ ಮಾಡೋ ಹಾಗಿರಲಿಲ್ಲ, ನ್ಯಾಯವಾಗಿ ಆಡಬೇಕಾಗುತ್ತೆ. ಬಟ್ ಇಲ್ಲಿ ಧನ್ರಾಜ್ ಅವರು ಅಲ್ಲಿ ಮಿರರಲ್ಲಿ ಕಾಣಿಸಿದ್ರು ಕೂಡ ಅವ್ರಿಗೆ ಒಂದು ಆಪರ್ಚುನಿಟಿ ಇತ್ತು, ಅವರು ನಿಯತ್ತಾಗಿ ಆಡಿ ತೋರಿಸ್ಬೋದಾಗಿತ್ತು. ಆ ಮಿರರ್ ನೋಡ್ಕೊಳ್ದಿರೇ ನ್ಯಾಯವಾಗಿ ಆಡಿದರೆ ಅಕಸ್ಮಾತ್ ಸೋಲು ಗೆಲುವು ಸೆಕೆಂಡ್ರಿ, ಅವರು ಇಮೇಜ್ ಇನ್ನೂ ಚೆನ್ನಾಗಿ ಆಗ್ತಾ ಇತ್ತು ಅಂತ ಅನಿಸುತ್ತೆ. ಬಟ್ ಇಲ್ಲಿ ಪ್ರೋಮೋದಲ್ಲಿ ಏನು ಅವ್ರು ತೋರಿಸಿದಾರಲ್ವ, ಅಲ್ಲಿ ಅಳ್ತಾ ಇದ್ದಾರೆ, ಹತ್ಬಿಟ್ಟು ನಾನು ದೊಡ್ಡ ತಪ್ಪು ಮಾಡಿದೆ, ಅದು ಗೊತ್ತಿಲ್ದಿರೇ ಆಗಿರೋದು, ಸೊ ನಾನು ಬೇಕು ಅಂತ ಅಲ್ಲಿ ನೋಡಲಿಲ್ಲ, ಅದು ಕಾಣಿಸ್ತಾ ಇತ್ತು, ಹಾಗಾಗಿ ನಾನು ಆ ಮಿರರಲ್ಲಿ ನೋಡಿಕೊಂಡೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಬಿಗ್ ಬಾಸ್ ಅವರು ಹೇಳ್ತಾ ಇದ್ದಾರೆ ಆ ಡೋರ್ ಓಪನೇ ಇದೆ, ಮೇನ್ ಡೋರು. ಸೊ ಯಾರಾದರೂ ಕನ್ಫರ್ಮ್ ಆಗಿ ಇವತ್ತು ರಾತ್ರಿ ಮನೆಗೆ ಹೋಗ್ತಾರೆ. ಸೊ ಅವ್ರ ಹೆಸ್ರನ್ನ ಕೂಡ ಬಿಗ್ ಬಾಸ್ ಅವ್ರು ತೊಗೊಳ್ತಾ ಇದ್ದಾರೆ. ಸೊ ಯಾರು ಅಂತ ನಾವು ಕಾದಿದ್ದು ನೋಡಬೇಕು. ನಿಮ್ಗೆ ಯಾರು ಹೋಗ್ತಾರೆ ಅಂತ ಅನಿಸುತ್ತೆ? ಇಲ್ಲಿ ಧನ್ರಾಜ್ ಅವರು ಕಣ್ಣೀರು ಹಾಕ್ಕೊಂಡು ತಮ್ಮ ತಪ್ಪನ್ನು ತಾವು ಮಾಡಿದಂತಹ ಆ ಒಂದು ಏನು ನೋಡ್ಕೊಂಡು ಆಡಿರ್ತಾರಲ್ವ ಅದಕ್ಕೆ ಕ್ಷಮೆನ ಕೇಳ್ತಾರೆ. ಅದ್ರ ಜೊತೆಗೆ ದಯವಿಟ್ಟು ಈ ನಾಮಿನೇಷನ್ ನನ್ನ ಹೆಸರಿಂದನೇ ತೊಗೊಳ್ಳಿ, ನನ್ನನ್ನು ಕನ್ಸಿಡರ್ ಮಾಡಿ, ನನ್ನನ್ನು ಬಿಡಬೇಡಿ, ನಾನು ಗೆದ್ದಿದ್ದೀನಿ ಅಂತ ಅಂದರೆ. ಬಟ್ ಇಲ್ಲೇನು ಅಂತ ಹೇಳಿದ್ರೆ ಆ ಗೇಮಿನ ಸ್ಕೋರ್ನ ಸೈಡಲ್ಲಿ ಇಟ್ಟರು ಕೂಡ, ಬೇರೆಯವ್ರ ಅಂಕನ ಸೈಡಲ್ಲಿ ಇಟ್ಟರು ಕೂಡ ಇಲ್ಲಿ ಇವರು ಭವ್ಯ ಅವರು ಗೆಲ್ಲೋ ಚಾನ್ಸಸ್ ಇರುತ್ತೆ ಆ ನಾಮಿನೇಷನಿಂದ. ಮತ್ತು ಇವರು ಮೋಕ್ಷಿತಾ ಅವರು ಟಾಪಲ್ಲಿ ಇರ್ತಾರೆ, ಟಾಪ್ 2 ಅಲ್ಲಿ. ಸೊ ಬಿಗ್ ಬಾಸು ಅಕಸ್ಮಾತ್ ಧನ್ರಾಜ್ ಅವರು ಸ್ಕೋರ್ ಏನಾದರೂ ಕನ್ಸಿಡರ್ ಮಾಡಿಲ್ಲ ಅಂದರೆ ಭವ್ಯ ಅವರು ಟಾಪಲ್ಲಿ ಇರ್ತಾರೆ. ಅಕಸ್ಮಾತ್ ಧನ್ರಾಜ್ ಅವರ ಸ್ಕೋರ್ ಕನ್ಸಿಡರ್ ಮಾಡಿ ಭವ್ಯ ಅವರಿಂದ ತೊಗೊಂಡಿರೋ ಸ್ಕೋರ್ನ ನೆಗ್ಲೆಕ್ಟ್ ಮಾಡಿದರೆ ಧನ್ರಾಜ್ ಅವರು ಟಾಪಲ್ಲಿ ಇರ್ತಾರೆ. ಸೊ ನಿಮಗೆ ಯಾರು ಈ ಒಂದು ಮಿಡ್ ವೀಕ್ ಎಲಿಮಿನೇಷನಲ್ಲಿ ಆಚೆ ಹೋಗಬೇಕು ಅನಿಸುತ್ತೆ? ಮತ್ತು ನಿಮಗೆ ಯಾರು ಹೋಗಬೇಕು, ನಿಮಗೆ ಯಾರು ಇಷ್ಟ, ಯಾರು ಉಳ್ಕೋಬೇಕು, ಯಾರು ಫಿನಾಲೆಯಲ್ಲಿ ಕಪ್ ಗೆಲ್ಲಬೇಕು ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ. ಸೊ ಇಷ್ಟೊತ್ತು ಮಾಡಿದ್ದೆಲ್ಲ ಪ್ರ್ಯಾಂಕ್. ಯಾಕೆ ಪ್ರ್ಯಾಂಕ್ ಮಾಡೋದು ಅಂದರೆ ಜನಗಳಿಗೆ ಮತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಆಗಿರೋ ಮೋಸ, ಆಗಿರೋ ಅನ್ಯಾಯ, ಆ ಆಗಿರೋ ಅನ್ಯಾಯದ ಆಟನ ತೋರಿಸ್ಬಿಟ್ಟು ಆಚೆ ಕಳ್ಸೋಣ, ಕ್ಲೀನಾಗಿ ಒಂದು ಕಾರಣ ಕೊಟ್ಟು ಅನ್ನೋ ರೀಸನ್ಗೆ ಇಲ್ಲಿ ಪ್ರ್ಯಾಂಕ್ ಮಾಡಿದರು ಅಂತ ನನಗನ್ಸುತ್ತೆ. ಸೊ ನಿಮಗೆ ಹೇಗೆ ಅನ್ನಿಸ್ತು ಇವತ್ತಿನ ಈ ಎಪಿಸೋಡು? ಸೊ ಕಂಪ್ಲೀಟಾಗಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.